ಈ ಪ್ಲೇಸಿಗೆ ಯಾಕೆ ಕರ್ಕೊಂಡ್ಬಂದಿದ್ದೀರಾ ಇವತ್ತು? ಸಾಯಿಸೋಕ್ಕೆ ಸಾಯಿಸೋಕ್ಕೆ ಅಂದ್ಕೊಂಡೆ. ಅಲ್ಲ ಕಣೇ, ಆ ಥರ ಸಾಯಿಸೋದಿದ್ರೆ ನಾನು ಈ ಭೂಮಿಗಿರಲ್ಲ. ಯಾಕಂದರೆ ನೀನು ನನ್ನ ಜೀವ ಕಣೆ. ನಿನಗೋಸ್ಕರ ನೀನು ಬಿಟ್ಟು ನಾನು ಬದುಕ್ತೀನ? ನಾನು ಇರಲ್ಲ. ಇಂಥ ಜಾಗಗಳನ್ನ ಫಸ್ಟಿಗೆಲ್ಲ ಅವರ್ಸ್ಗಳು ನೋಡ್ಕೊಂತೀವಿ, ಆಮೇಲೆ ಮನೆಗೆ ಯಾವ್ದಾರು ಪ್ರಾಬ್ಲಮ್ ಬಂದರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತೀವಿ ಇಂಥ ಜಾಗಗಳು ನೋಡಿದ್ದು. ಹೌದು, ನೀನು ಹೇಳೋದು ನಿಜ. ಹೌದೌದ್ರಿ. ಏನು ಗೊತ್ತೇನ್ರಿ, ಏನೇ ಸಮಸ್ಯೆ ಬಂದರೂ ಸಾಯೋದೇ ಒಂದು ನಿರ್ಧಾರ ಅಲ್ಲ. ಏನು ಮಾಡೋದು, ಅಪ್ಪ ಅಮ್ಮ ಎಂಥವ್ರು ಇರ್ತಾರೆ. ನನ್ನ ಫ್ರೆಂಡು ಒಂದು ಕತೆ ಗೊತ್ತಾ ನಿನಗೆ? ಅವನು ಲವ್ ಮಾಡಿದ್ದ. ಲವ್ ಮಾಡಿ ಅವ್ರ ಮನೆಗೆ ಒಪ್ಪಲಿಲ್ಲ. ಇದೇ ಗುಡ್ಡದಿಂದ ಅವ್ರ ಅಪ್ಪ ಅಮ್ಮ ಅವ್ರನ್ನ ದೂರ ಬಿಟ್ಟು ಸಾಯಿಸ್ಬಿಟ್ರು. ಶೂಟ್ ಮಾಡಿದರು ಅವನಿಗೆ. ಹೋ ದೇವ್, ಎಂಥ ವಿಚಿತ್ರ. ನಮ್ಮ ಅಪ್ಪ ಅಮ್ಮ ನಮ್ಮ ಪ್ರೀತಿಗೆ ಒಪ್ಪಲಿಲ್ಲ ಅಂದರೆ ನಮ್ಮದು ಅದೇ ಕತೆ ಆಗುತ್ತೆ ಏನು? ಇರ್ಬೋದು, ಸರಿ, ಹೇಳೋಕ್ಕಾಗಲ್ಲ. ಒಂದು ವೇಳೆ ನಿಮ್ಮ ಫ್ಯಾಮಿಲಿ ನಾನು ಮರ್ತ್ಬಿಡಿ ಅಂದ್ರೆ ಏನು ಮಾಡ್ತೀಯ ದೇವ್? ನಾವಂತೂ ನಿನ್ನ ಮರೆಯಲ್ಲಪ್ಪ. ಯಾಕಂದರೆ ಹೇಳ್ದೆ ಅಲ್ವಾ ಮೊದಲೇ, ಈ ನನ್ನ ಜೀವ ಅಂತ. ಈ ವೇಳೆ ನಾನು ಗರ್ಭಿಣಿ. ಇಂಥ ಟೈಮಲ್ಲಿ ಏನಾದರೂ ನಿಮ್ಮ ಅಪ್ಪ ಅಮ್ಮ ಒಪ್ಪಲಿಲ್ಲ ಅಂದರೆ ಹೇಗೆ? ನನ್ನ ಮಗ ನಾನು ಅನಾಥ ಆಗ್ಬಿಡ್ತೀನಿ ದೇವ್. ಚಿಂತಿಸ್ಬೇಡ, ನಾನಿರೋವರೆಗೂ ನಿನಗೇನೂ ಆಗೋಕ್ಕೆ ಬಿಡಲ್ಲ. ನಾನಿದ್ದೀನಿ. ಆ ಥರಗಳಿಗೆ ಏನಾರು ಬಂತು ಅಂದರೆ ಫಸ್ಟ್ ನಾನು ಸತ್ತು ನೀನನ್ನು ಕಾಪಾಡ್ಕೊತೀನಿ. ನೀವು ಕೂತು ನೋಡ್ತಾ ಇದ್ರೆ 7 ಜನ್ಮನಲ್ಲಿ ನನ್ನ ಗಂಡ ಆಗಿಲ್ಲ ಅಂತ ಕೇಳ್ಕೊತಾ ಇದ್ದೀನಿ ದೇವ್. ನೀವು ಆಗ್ತಿರಲ್ವಾ? 7 ಜನ್ಮ ಯಾಕೆ, ನೀನು ಎಷ್ಟು ಜನ್ಮ ಹುಟ್ಟಿದ್ರೂ ನಾನು ನಿನಗಾಗಿ ಹುಡ್ತೀನಿ ಸರು. ಇದು ನಾನು ಈ ಮಣ್ಣಿನ ಮೇಲೆ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಸರು. ನಿನಗೆ ನಂಬಿಕೆ ಇಲ್ಲ ಅಂದರೆ ನಾನು ಇವತ್ತೇ ತಾಳಿ ಕಟ್ತೀನಿ ನಿನಗೆ, ಆಯಿತಾ? ಚಿಂತಿಸಬೇಡ, ನಾನಿದ್ದೀನಿ. ನಾನಿರೋವರೆಗೂ ನನ್ನ ಮಗನ ರಕ್ಷಣೆ ಕಾವಲಾಗಿರ್ತೀನಿ.